ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಥಿಕ ಸಂಕಷ್ಟದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಮಹಾನಗರ ಪಾಲಿಕೆ ಈಗ ಸಿಲುಕಿಕೊಳ್ತಾ ಇದೆ. ಕಳೆದ 7 ತಿಂಗಳಾಯಿತು. 7 ತಿಂಗಳಿಂದಲೂ ಕೂಡ ಪಾಲಿಕೆ ಸಿಬ್ಬಂದಿಗಳಿಗೆ ವೇತನನೇ ಕೊಟ್ಟಿಲ್ಲ. ವೇತನನೇ ಇಲ್ಲದೆ ನೌಕರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸ್ಯಾಲರಿ ಇಲ್ಲ, ಹೀಗಾಗಿ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸರ್ಕಾರದಿಂದ ಹಲವಾರು ತಿಂಗಳಿಂದ ಈವರೆಗೂ ಕೂಡ ವೇತನಕ್ಕೆ ಅನುದಾನ ಬಿಡುಗಡೆಯಾಗಿಲ್ಲ. ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಆದರೂ ಕೂಡ ಈವರೆಗೂ ಹಣ ಬಿಡುಗಡೆಯಾಗಿಲ್ಲ. ಪಾಲಿಕೆ ಸಾಮಾನ್ಯ ನಿಧಿಯಿಂದಲೇ ವೇತನ ನೀಡುವಂತೆ ಉತ್ತರ ಕೊಟ್ಟಿದ್ದಾರಂತೆ. ಏನು ಸಾಮಾನ್ಯ ನಿಧಿ ಬರುತ್ತೆ ಅದರಿಂದಲೇ ವೇತನ ಕೊಡಿ ಅಂತ ಉತ್ತರ ಬಂದಿದೆ. 15ನೇ ಹಣಕಾಸು CFC ಮುಕ್ತ ನಿಧಿ, ಪಿಂಚಣಿ ಬಾಕಿ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ, ಅಮೃತ ಯೋಜನೆ ಸೇರಿದಂತೆ ರಾಜ್ಯ ಸರ್ಕಾರದಿಂದ ಒಟ್ಟು 290 ಕೋಟಿ ರೂಪಾಯಿ ಬಾಕಿ ಉಳ್ಕೊಂಡಿದೆ ಅನುದಾನ. ಹಣ ಬಿಡುಗಡೆಯಾಗದೇ ಇದ್ದರೆ ನಿಯೋಗದಿಂದ ಭೇಟಿ ಮಾಡೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ. ನಮ್ಮಿಂದ ಹಿಡ್ಕೊಂಡು ಹಿಂದಿನ ಮಹಾಪೌರ ಆದಿಯಾಗಿ ಎಲ್ಲರೂ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದಾಗಿನೂ ಸರ್ಕಾರದಿಂದ ನಮ್ಗೆ ಇನ್ನೂವರೆಗೂ ಯಾವುದೋ ಒಂದು ಅನುದಾನವನ್ನು ಬಂದಿಲ್ಲ. ನ್ಯಾಯಯುತವಾಗಿ ಬರಬೇಕಂತ ನಮ್ಮ ಪಿಂಚಣಿ ಹಣವನ್ನಾದರೂ ನಾವು ಸ್ವಲ್ಪ ನೀವು ಬಿಡುಗಡೆ ಮಾಡಿ ಅಥವಾ ನಮಗೊಂದು ವಿಶೇಷ ಅನುದಾನವನ್ನು ಕೊಡಿ ಅಂತಂಥೇಳಿ ನಾವು ಮೊನ್ನೆ ಬಂದಾಗ, ಈಗ ಒಂದು ತಿಂಗಳ ಹಿಂದೆ ಬಂದಾಗ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ನಾನು ಮನವಿಯನ್ನು ಸಲ್ಲಿಸಿದ್ದೇನೆ. ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಉತ್ತರ ಬಂದಿಲ್ಲ. ಅದಕ್ಕೆ ಹಾಗಾಗಿ ಮತ್ತೊಮ್ಮೆ ನಾವು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಮತ್ತು ನಮ್ಮೆಲ್ಲ ಹಿರಿಯ ಸದಸ್ಯರಿಗೆ ಇದು ಮುಗಿದ್ಮ್ಯಾಗ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಹೋಗಿಬಿಡ್ತೇವೆ. CM ಅವ್ರಿಗೆ ಭೇಟಿಯಾಗಿ ಬರ್ತೇವೆ ಒಂದ್ಸಲ ಹೋಗಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗೂ ಹೇಳ್ತೀವಿ, CM ಅವ್ರಿಗೆ ಹೇಳ್ತೀವಿ, ಹೋಗಿ ಒಂದು ಭೇಟಿಯಾಗಿ ಬರ್ತೇವೆ. ನೋಡೋಣ, ಅಟ್ಲೀಸ್ಟ್ ಆ 300 ಕೋಟಿ ಕೊಟ್ಟರೆ ಎಲ್ಲ ತಪ್ತೈತಿ. ಈಗ ಎಲ್ಲಿ ಮಟ್ಟ ದುರ್ದೈವ ಮಹಾನಗರ ಪಾಲಿಕೆದ್ದು ಸ್ಯಾಲ್ರಿ ಸದ್ಯಕ್ಕೆ ಮಹಾನಗರ ಪಾಲಿಕೆಯಿಂದ ಕೊಡತ್ತಾರೆ. ಪ್ರತಿ ತಿಂಗಳು ಪೆನ್ಷನ್ ಅಲ್ಲ, ಸ್ಯಾಲ್ರಿ ಅಲ್ಲ. 300 ಕೋಟಿ ಏನಾಗಿದೆ ಎಕ್ಸಸ್ ಇವ್ರು ಮಾಡಿರ್ತಕ್ಕಂಥದ್ದು. ಯಾವುದೇ ಪಾಲಿಕೆ ಆಗಿರಲಿ ಇವ್ರು ಎಕ್ಸಸ್ ಟೆಂಡರ್ ಕರೆದಿರ್ತಕ್ಕಂಥದ್ದು, ಸರ್ಕಾರದಲ್ಲ ಅದು. ಟೆಕ್ನಿಕಲಿ ಇಟ್ ಇಸ್ ಗವರ್ನಿಂಗ್ ಬಾಡಿ, ಇಟ್ ಹಸ್ ಗಾಟ್ ಕೆಪಾಸಿಟಿ. ಇವರು ರಿಸೀವೇಬಲ್ಸ್ಗಿಂತ ಜಾಸ್ತಿ ಟೆಂಡರ್ ಕರೆದಿರ್ತಕ್ಕಂಥವ್ರು ಇವರು. ಯಾರು ಕರೆದವರು? ರಿಸೀವೇಬಲ್ಸ್ಗಿಂತ ಜಾಸ್ತಿ ನಾವು ಕರೆದು ಟೆಂಡರ್ ಕರೆದಿರ್ತಕ್ಕಂಥದ್ದು. ಸೊ ಮತ್ತು ಆಬ್ವಿಯಸ್ಲಿ ಅದಕ್ಕೆ ಯಾವುದು ಫೈನಾನ್ಷಿಯಲ್ ಅಪ್ರೂವಲ್ ಇಲ್ಲ, ಗೌರ್ಮೆಂಟ್ ಹಂತವಾಗಿ ಕೊಡುತ್ತೆ ಅಲ್ಲ. ಅದು ಬೇರೆ. ನೀವು ಟೆಂಡರ್ ವರ್ಕ್ಸ್ ಬಗ್ಗೆ ಅಲ್ಲಿ ಹೇಳ್ತಿರೋದು, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ನಾನು ಕಾಂಟ್ರಾಕ್ಟರ್ ಅಂತ ಓದೋದ ಸಂದರ್ಭದಲ್ಲಿ ಕಾಂಟ್ರಾಕ್ಟ್ ಟೆಂಡರ್ ಬಿಲ್ ಬಗ್ಗೆ ಏನು ಬಾಕಿ ಇದೆ, ವಿ ಹ್ಯಾವ್ ಕಾಲ್ಡ್ ಅಂದರೆ ಯಾವುದೇ ಸರ್ಕಾರ ಇಲ್ಲ, ನಾವು ಕಾರ್ಪೊರೇಷನ್, ನನ್ನ ಕಾರ್ಪೊರೇಷನ್, ನಾನು ಕೂಡ ಕಾರ್ಪೊರೇಷನ್ ಸಂಬಂಧಿದ್ದವನೇ, ನಾವು ಕಾರ್ಪೊರೇಷನ್ನವರು